ಕ್ಷಿಪಣಿ ಉಡಾವಣಾ ಕೇಂದ್ರಗಳ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಪಶ್ಚಿಮ ಇರಾನ್ನಲ್ಲಿರುವಂತಹ ಕ್ಷಿಪಣಿ ಸಂಗ್ರಹಣಾ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಇರಾನ್ನಲ್ಲಿ ಕ್ಷಿಪಣಿ ಉಡಾವಣಾ ಕೇಂದ್ರಗಳೇನಿದ್ದಾವೆ ಅವುಗಳ ಮೇಲೇನೆ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇರೋದು. ಪಶ್ಚಿಮ ಇರಾನ್ನಲ್ಲಿ ಇರುವಂತಹ ಕ್ಷಿಪಣಿ ಸಂಗ್ರಹಣಾ ಕೇಂದ್ರಗಳು, ಉಡಾವಣಾ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇದೆ. ಮತ್ತೆ ಮುಂದೆ ಮೇಲ್ ಏಳಬಾರ್ದು ಅನ್ನುವಂಥ ರೀತಿಯಲ್ಲಿ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇರೋದು. ಭೀಕರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಇರಾನ್ ಮೇಲೆ ದಾಳಿ ಮಾಡುವ ವಿಡಿಯೋ ಬಿಡುಗಡೆ ಮಾಡಿದೆ ಇಸ್ರೇಲ್. ದಾಳಿ ಮಾಡಿ ಅದರ ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದೆ. ಪಶ್ಚಿಮ ಇರಾನ್ನಲ್ಲಿ ಇರುವಂತಹ ಕ್ಷಿಪಣಿ ಉಡಾವಣಾ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಈಗಾಗಲೇ ಇರಾನ್ ಏನಿದೆ ಯುರೇನಿಯಂ ಸಂಗ್ರಹ ಮಾಡೋದ್ರ ಮೂಲಕ ಕ್ಷಿಪಣಿ ಅಣ್ವಸ್ತ್ರಗಳನ್ನು ತಯಾರಿಕೆ ಮಾಡಬೇಕು ಅಂತ ಅಂದ್ಕೊಂಡಿತ್ತು. ಅದ್ರ ಬಗ್ಗೆ ಒಂದು ವರದಿ ಯಾವಾಗ ಗುಪ್ತಚರ ಸಂಸ್ಥೆಯಿಂದ ಹೊರಬಿತ್ತೋ ಅಂದಿನಿಂದ ಇರಾನ್ ಮೇಲೆ ಇಸ್ರೇಲ್ ಪದೇ ಪದೇ ದಾಳಿಗಳನ್ನು ಮಾಡ್ತಾನೆ ಇದೆ. ಬಟ್ ಅವುಗಳನ್ನು ಮಾತ್ರ ಅಂದರೆ ಅಣ್ವಸ್ತ್ರಗಳನ್ನು ತಯಾರಿಕೆ ಮಾಡೋದಕ್ಕೆ ಅಂತ ಏನು ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ, ಏನು ಅಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಆ ಜಾಗ ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ. ಬದಲಿಗೆ ಕ್ಷಿಪಣಿ ಉಡಾವಣೆ ಮಾಡುವಂಥ ಕೇಂದ್ರಗಳಿರ್ಬೋದು, ಜನವಸತಿ ಪ್ರದೇಶಗಳಿರ್ಬೋದು, ಇಲ್ಲೆಲ್ಲ ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ಪಶ್ಚಿಮ ಇರಾನ್ನಲ್ಲಿರುವಂಥ ಕ್ಷಿಪಣಿ ಉಡಾವಣಾ ಕೇಂದ್ರವನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ಉಡಾಯಿಸಿರುವಂಥ ದೃಶ್ಯವನ್ನು ನೀವು ಸದ್ಯ ಗಮನಿಸ್ತಾ ಇದ್ದೀರಾ. ಇದನ್ನು ಇಸ್ರೇಲೇ ಬಿಡುಗಡೆ ಮಾಡಿದೆ. C'est bon.